ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡ ಫಲಕಕ್ಕಾಗಿ ಕರವೇ ಹೋರಾಟವನ್ನ ಮಾಡ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಇಂಗ್ಲಿಷ್ ಬೋರ್ಡ್ ತೆರವು ಮಾಡ್ತಾರೆ ಅಂಗಡಿ ಮಾಲೀಕರು. ಇವರು ನೋಡಿ ಗಲಾಟೆ ನೋಡಿ ಪ್ರತಿಭಟನೆಯನ್ನ ನೋಡಿ ಇಂಗ್ಲಿಷ್ನಲ್ಲಿ ಹಾಕಿದಂತಹ ಬೋರ್ಡ್ ಅನ್ನ ತೆರವು ಮಾಡ್ತಾರೆ ಒಂದು ಅಂಗಡಿಯ ಮಾಲೀಕರು. ಕರವೇ ಕಾರ್ಯಕರ್ತರ ಹೋರಾಟಕ್ಕೆ ಮೊದಲ ಜಯ ಅಂತೇಳಿ ಸಂತಸ ಕೂಡ ವ್ಯಕ್ತಪಡಿಸುತ್ತಾರೆ. ಫೆರೋಜಸ್ ಮಳಿಗೆ ಬಳಿ ಇದ್ದಂತಹ ಇಂಗ್ಲಿಷ್ ಬೋರ್ಡ್ ಇದು. ಈ ಇಂಗ್ಲಿಷ್ ಬೋರ್ಡ್ ಅನ್ನ ತೆರವು ಮಾಡ್ತಾರೆ. ಕನಿಂಗ್ಹ್ಯಾಮ್ ರೋಡ್ನ ಫೆರೋಜಸ್ ಮಳಿಗೆ ಇದು. ಈ ಮಳಿಗೆ ಮೇಲಿದ್ದಂತಹ ಇಂಗ್ಲಿಷ್ ಬೋರ್ಡ್ ಬರೀ ಇಂಗ್ಲಿಷ್ನಲ್ಲಿ ಹಾಕಿರ್ತಾರೆ, ಅಲ್ಲಿ ಕನ್ನಡ ಇರಲ್ಲ. ಕನ್ನಡ 60% ಇರಲಿ, ಒಂದು 10% ಕನ್ನಡನೂ ಇರಲ್ಲ ಅಲ್ಲಿ. ಹಾಗಾಗಿ ಆ ಒಂದು ಇಂಗ್ಲಿಷ್ ಬೋರ್ಡನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಖುದ್ದು ಅಂಗಡಿ ಮಾಲೀಕರೇ ಮಾಡ್ತಾರೆ. ಯಾಕಂದರೆ ಇವರು ಬಂದು ಒಡೆದು ಹಾಕಿ ಇದೆಲ್ಲ ಯಾಕೆ ಅಂತೇಳಿ ಅವರೇ ಸ್ವಯಂ ಪ್ರೇರಿತವಾಗಿ ಈ ಬೋರ್ಡನ್ನು ತೆರವುಗೊಳಿಸುವಂತಹ ಕೆಲಸ ಆಯಿತು. ಕನ್ನಡ ಫಲಕಕ್ಕಾಗಿ ಕರವೇ ಹೋರಾಟದ ಹಿನ್ನೆಲೆಯಲ್ಲಿ ಒಂದು ಅಲ್ಲಿದ್ದಂತಹ ಮಳಿಗೆಯಲ್ಲಿದ್ದಂತಹ ಇಂಗ್ಲಿಷ್ ಬೋರ್ಡನ್ನು ತೆರವುಗೊಳಿಸ್ತಾರೆ ಮಾಲೀಕರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.